ಇನ್ನು ಲೆಬನಾನ್ನಲ್ಲಿ ಇಸ್ರೇಲ್ ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಿದೆ. ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿಗೆ 3 ಜನ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇಸ್ರೇಲ್ನ ಭಯಾನಕ ದಾಳಿಗೆ ಲೆಬನಾನ್ ನಲುಗಿ ಹೋಗಿದೆ. ಹೆಜ್ಬುಲ್ಲಾಗಳು ಅಷ್ಟೇ, ಇನ್ನೇನಿಲ್ಲ. ಬೈರುತ್ನಲ್ಲೂ ಹೆಜ್ಬುಲ್ಲಾ ಗುರಿಯಾಗಿಸಿ ನಿರಂತರವಾದ ದಾಳಿ ಈಗ ಮುಂದುವರೆದಿದೆ. ಒಂದು ಕಡೆ ಇರಾನ್, ಮತ್ತೊಂದು ಕಡೆ ಲೆಬನಾನ್ನಲ್ಲಿರ್ತಕ್ಕಂಥ ಹೆಜ್ಬುಲ್ಲಾ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಎರಡೆರಡು ಶತ್ರುಗಳು, ಇರಾನಿಯನ್ಸ್ ಆಗಿರ್ಬೋದು ಅಥವಾ ಹೆಜ್ಬುಲ್ಲಾ ಆಗಿರ್ಬೋದು. ಈ ಸರ್ತಿ ಯುದ್ಧದಲ್ಲಿ ಏನಾದರೂ ಒಂದು ಡಿಸೈಡ್ ಆಗಿಬಿಡಬೇಕು. ಪದೇ ಪದೇ ಇವರಿಂದ ನಮಗೆ ತೊಂದರೆ ಆಗಬಾರ್ದು ಈ ಬಂಡುಕೋರರಿಂದ ಅನ್ನೋ ತೀರ್ಮಾನಕ್ಕೆ ಇಸ್ರೇಲ್ ಬಂದಿದೆ. ಸೊ ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸಿರ್ತಕ್ಕಂಥ ಡೆಡ್ಲಿ ಅಟ್ಯಾಕನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಅದರಲ್ಲಿ ಹೆಜ್ಬುಲ್ಲಾಗಳನ್ನ ಗುರಿಯಾಗಿಸಿ, ಆ ಲೆಬನಾನ್ ಮೇಲೆ ಏನು ಇವ್ರಿಗೇನು ಸಿಟ್ಟಿರೋದಲ್ಲ, ಲೆಬನಾನ್ ಆಶ್ರಯ ಕೊಟ್ಟಿರುವಂತಹ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಅದು ಇರಾನ್ ಬೆಂಬಲಿತ. ಹಾಗಾಗಿ ಅಲ್ಲಿ ದಾಳಿ ಮುಂದುವರೆದಿದೆ.